ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರುವಂಥ ಪ್ಲೇಸ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಹಾಗೂ ಗೋಕರ್ಣ ಮಾರ್ಗದ ಮಧ್ಯದಲ್ಲಿ ಬರುವಂತಹ ಮಿರ್ಜಾನ್ ಕೋಟೆ ಅಂತ. ಈ ಕೋಟೆಯನ್ನು ದ ಗ್ರೇಟ್ ಮೆಣಸಿನ ರಾಣಿ ಎಂದು ಫೇಮಸ್ ಆಗಿರೋ ರಾಣಿ ಚೆನ್ನಭೈರಾದೇವಿಯವರು 19ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಪರ್ ವೆಹಿಕಲ್ಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಮೊದಲೆಲ್ಲ ಈ ಥರ ಅಮೌಂಟ್ ತೊಗೊತಾ ಇರಲಿಲ್ಲ, ಬಟ್ ಇವಾಗ ಅಮೌಂಟ್ ತೊಗೊತಿದ್ದಾರೆ. ಈ ಕೋಟೆನ ವಿಸಿಟ್ ಮಾಡೋ ಟೈಮಿಂಗ್ಸು ಮಾರ್ನಿಂಗ್ 9:30 to 5:30 or 6 ತನಕ ಓಪನ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಇದನ್ನು ಎಂಟ್ರೆನ್ಸ್ ಅಂತ ಹತ್ಕೊಂಡು ಮುಂದೆ ಹೋದ್ವಿ. ಬಟ್ ಇದು ಎಂಟ್ರೆನ್ಸ್ ಆಗಿರಲಿಲ್ಲ. ಎಂಟ್ರೆನ್ಸ್ ಆ ಕಡೆ ದೊಡ್ಡದಾಗಿ ಬಾಗಿಲು ಇತ್ತು, ಅದನ್ನು ಲಾಕ್ ಮಾಡಿ ಬೀಗ ಹಾಕಿಬಿಟ್ಟಿದ್ರು. ಈ ಫೋರ್ಟ್ ನಮ್ಮ ಜಿಲ್ಲೆಯಲ್ಲೇ ಇದ್ದರೂ ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಇದನ್ನು ನೋಡಿದಾಗ ಹತ್ತಬೇಕಾದ್ರೆ ಯಪ್ಪ ಏನು ಹಿಂಗಿದೆ ಅಂಥೇಳಿ, ಬಟ್ ಹತ್ತಿ ಮೇಲ್ಗಡೆ ಹೋದ್ಮೇಲೆ ಗೊತ್ತಾಯಿತು. ನೋಡೋಕ್ಕೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಕೋಟೆಯಲ್ಲಿ 2 ದೊಡ್ಡ ಬಾವಿಗಳಿದ್ದಾವೆ. ಟೋಟಲಾಗಿ 9 ಬಾವಿ, ಅದರಲ್ಲಿ ಇದು ಒಂದು. ಇದ್ರ ಮೇಲ್ಗಡೆ ಎಲ್ಲ ಫುಲ್ಲು ಜಾಲರಿ ಹಾಕಿಬಿಟ್ಟಿದ್ದಾರೆ, ಯಾಕಂದರೆ ಮೊಬೈಲ್ ಏನಾದರೂ ಬಿದ್ದೋದ್ರೆ, ಆಮೇಲೆ ನೋಡೋರು ಏನಾದರೂ ಬಿದ್ದೋಗ್ಬಿಟ್ರೆ ಅಂತ ಹೇಳಿ. ಇಲ್ಲಿ ಕಾಣಿಸ್ತಿದ್ದಿಲ್ಲ ಕಿಂಡಿ, ಇದರಲ್ಲಿ ಯಾರಾದರೂ ಬಂದರೆ ನೋಡ್ತಿದ್ರಂತೆ. ನೋಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಈ ಪ್ಲೇಸ್ ನೋಡೋದಕ್ಕೆ ಏನಿಲ್ಲ ಅಂದರೂ 1 hour or 2 hours ಬೇಕೇ ಬೇಕು. ನೋಡಿ ಈ ಪ್ಲೇಸ್ ಏನಂತ ಗೊತ್ತಾಗಿಲ್ಲ. ನೋಡೋಕ್ಕೆ ನಮಗೆ ನಾವು ಮನೆಯಲ್ಲೆಲ್ಲ ಹಾಲ್ ಅಂತೀವಲ್ಲ ಆ ಥರ ಇದೆ ನೋಡೋದಕ್ಕೆ. ಬಟ್ ತುಂಬ ಚೆನ್ನಾಗಿದೆ. ಈ ರಾಜರೆಲ್ಲ ಫಂಕ್ಷನ್ ಏನಾದರೂ ಮಾಡ್ತಿದ್ರಲ್ಲ ಆ ಥರ ಇದೆ. ಊಟ ಮಾಡಿದ ತಕ್ಷಣ ಈ ಪ್ಲೇಸ್ ನೋಡೋದಕ್ಕೆ ಹೋಗಿದ್ವಿ. ಸೊ ಅದಕ್ಕೆ ನಮಗೆ ಹತ್ತಕ್ಕೆ ಆಗಲಿಲ್ಲ, ಅಷ್ಟು ಸುಸ್ತಾಗ್ತಿತ್ತು. ಹಾಗೆ ಮಳೆ ಕೂಡ ಬಂದಿರೋದ್ರಿಂದ ಕಲ್ಲುಗಳೆಲ್ಲ ಸ್ವಲ್ಪ ಜಾರ್ತಾ ಇತ್ತು. ನೋಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮಳೆಗಾಲ ಆಗಿರೋದಕ್ಕೆ ಮಳೆಯಿಂದಾಗಿ ಫುಲ್ಲೆಲ್ಲ ಗ್ರೀನರಿಯಾಗಿ ಕಾಣ್ತಾ ಇದೆ. ಈ ಮಿರ್ಜಾನ್ ಕೋಟೆ ಇರೋವಂಥ ಜಾಗ ಏನಿಲ್ಲ ಅಂದರೂ ಸುಮಾರು 11ರಿಂದ 12 ಎಕರೆ ಇದೆ ಅಂತೆ. ನೋಡಿ ಇದು ಕೋಟೆಯಿಂದ ಹೊರಗಿರುವಂಥ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಇಲ್ಲಿರುವಂಥ ಗ್ರೀನರಿಗೆ, ವೆದರ್ಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿತ್ತು. ನೋಡಿ ಇದು 9 ಬಾವಿಗಳಲ್ಲಿ ಇನ್ನೊಂದು ಬಾವಿ. ಇದಕ್ಕೂ ಕೂಡ ಸೇಮ್ ಹಾಗೆ ಮಾಡಿದ್ದಾರೆ, ಯಾರಾದರೂ ಬಿದ್ದೋದ್ರೆ ಅಂತ. ಬಟ್ ಅಲ್ಲಿ ಒಳಗಡೆಯಿಂದ ಒಂದು ಬಾಗಿಲಿತ್ತು, ಅದು ಅಲ್ಲಿಂದ ಇಳಿಬೇಕು ಅನಿಸುತ್ತೆ. ನೋಡಿ ಇಲ್ಲಿ ಮರ ಕಾಣ್ತಿದೆಯಲ್ಲ, ಅಲ್ಲಿ ದೇವಸ್ಥಾನ ಇದೆ. ಇದು ಕೂಡ ಇನ್ನೊಂದು ಸೈಡ್ ಕೋಟೆಯ ಹೊರಭಾಗದ ವ್ಯೂ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಳೆಗಾಲ ಆಗಿರೋದ್ರಿಂದ ಎಲ್ಲಿ ನೋಡಿದರೂ ಜಾಗ ಗ್ರೀನ್ ಆಗಿ ಕಾಣಿಸ್ತಿತ್ತು. ಹಾಗೆ ಮಳೆ ಬರ್ತಾಯಿತ್ತು, ಹಾಗೆ ಜಾಸ್ತಿ ಹೊತ್ತು ನೋಡೋಕ್ಕೂ ಆಗಲಿಲ್ಲ. ನೋಡಿ ಕೋಟೆ ಒಂದು ಸೈಡ್ ಹೀಗಿದೆ, ಇದೇ ಥರ ಇನ್ನೊಂದು ಸೈಡ್ ನೋಡಿ ಎಲ್ಲ ಪೂರ್ತಿ ಮುಚ್ಚೋಗಿ ಮೇಲ್ಗಡೆ ಎಲ್ಲ ಉದುರೋಗ್ಬಿಟ್ಟಿದೆ. ಇದು ಕೋಟೆಯಿಂದ ಹೊರಗಡೆ ಇರೋವಂಥ ಜಾಗ. ನೋಡಿ ಅಲ್ಲಿ ವೆಹಿಕಲ್ಸ್ ಎಲ್ಲ ನಿಂತಿದೆ. ನಾವು ಬಂದಿರೋದು ಲೇಟ್ ಆಗಿರೋದ್ರಿಂದ ಪೂರ್ತಿ ಪ್ಲೇಸ್ನ ಕವರ್ ಮಾಡೋಕ್ಕೆ ಆಗಲಿಲ್ಲ. ನಮಗೆ ಟೈಮ್ ಆಯಿತು ಅಂತ, ಸೊ ನಾವು ಹಾಗೆ ಹೋಗ್ಬಿಟ್ವಿ. ನೋಡಿ ಇಲ್ಲೊಂದು ಸುರಂಗ ಮಾರ್ಗ ಇದೆ. ಇದ್ರ ಒಳಗಡೆಯಿಂದ ಹೋದರೆ ಈ ಕಡೆಯಿಂದ ಬರೋದು, ಅಥವಾ ಈ ಕಡೆಯಿಂದ ಹೋದರೆ ಆ ಕಡೆ ಬರೋದು ಅಂತ ಹೇಳಿ. ಒಳಗೆ ಇನ್ನೂ ಸುಮಾರು ಸುರಂಗ ಮಾರ್ಗಗಳು ಇವೆ ಅಂತೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.